ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ಸ್ಪೆಷಲ್ ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ? ನಿಮ್ಮ ಕ್ರಶ್ ನಿಮಗೆ ಫೋನ್ ಮಾಡ್ತಾ ಇಲ್ವಾ? ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮ ಜೊತೆ ಮಾತಾಡ್ತಾ ಇಲ್ವಾ ಸ್ನೇಹಿತರೆ? ಅವರು ಎಷ್ಟೇ ಕೋಪ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗಿದ್ರು, ಅವರು ನಿಮಗೆ ಫೋನ್ ಮಾಡೋ ಹಾಗೆ ನೀವು ಮಾಡಬೇಕು ಅಂದರೆ ಇವತ್ತು ನಾನೊಂದು ವಿಶೇಷ ಚಿಕ್ಕ ತಂತ್ರ ಮತ್ತು ಪವರ್ಫುಲ್ ಮಂತ್ರವನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನಂಬಿಕೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ರಶ್, ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮಗೆ ಫೋನ್ ಮಾಡ್ತಾರೆ. ಸ್ನೇಹಿತರೆ, ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ತುಂಬಾ ಎಕ್ಸೈಟ್ ಆಗ್ತಾ ಇದ್ದೀರಾ. ಖಂಡಿತ ನಿಮಗೋಸ್ಕರ ಅಂತಲೇ ನಾನೊಂದು ವಿಶೇಷವಾಗಿರುವಂಥ ಮಂತ್ರ ತಂದಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸ್ನೇಹಿತರೆ, ಇದನ್ನು ಯಾವ ವಿಷಯಕ್ಕೆ ಬಳಸ್ಕೋಬೋದು ಅಂತಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳ ಮನಸ್ಸು ಸಾಫ್ಟ್ ಆಗುತ್ತೆ. ಅವರು ನಿಮ್ಮನ್ನು ನೆನೆಸ್ಕೊಳ್ದೇ ಇದ್ದರೆ, ಈಗ ಪಕ್ಕದಲ್ಲೇ ಇದ್ದರೂ ನೆನೆಸ್ಕೊಳ್ದೇ ಇರೋಂಥ ವ್ಯಕ್ತಿಗಳು ಇರ್ತಾರೆ. ಒಂದೇ ಊರಲ್ಲಿ ಇದ್ದರೂ ನೆನೆಸ್ಕೊಳ್ದೇ ಇರೋಂಥ ವ್ಯಕ್ತಿಗಳು ಇರ್ತಾರೆ. ನಿಮ್ಮನ್ನು ನೆನಪೇ ಮಾಡ್ಕೊಳ್ಳಲ್ಲ, ಆ ರೀತಿಯ ವ್ಯಕ್ತಿಗಳು ಇರ್ತಾರೆ. ಸ್ನೇಹಿತರೆ, ನೀವು ಅವರನ್ನು ಇಷ್ಟಪಟ್ಟಿದ್ರೆ ಅವರು ನಿಮ್ಮನ್ನು ನೆನೆಸ್ಕೊಂಡು ನಿಮಗೆ ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಬೋದು. ಇದು ಮಾಡೋದ್ರಿಂದ ಅವರ ಮನಸ್ಸು ನಿಮ್ಮ ಕಡೆ ಸೆಳೆಯುತ್ತೆ. ಸರಿನಾ? ಮ್ಯಾಗ್ನೆಟ್ ಎಳೆಯೋ ಹಾಗೆ ಅವರನ್ನು ನಿಮ್ಮ ಕಡೆ ಇದು ಹೇಳ್ಕೊಂಡು ಬರುತ್ತೆ. ಪ್ರೀತಿ ಮತ್ತು ನಿಮ್ಮ ಕ್ರಶ್ ಸಂಬಂಧ ಮಧ್ಯದಲ್ಲಿರುವಂಥ ಅಡೆತಡೆಗಳು ನಿವಾರಣೆ ಆಗ್ತವೆ. ಏನೇ ಸಮಸ್ಯೆ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅದೆಲ್ಲ ಕೂಡ ಈ ಮಂತ್ರ ನಿವಾರಣೆ ಮಾಡುತ್ತೆ. ನಿಮ್ಮ ಕ್ರಶ್ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ನಿಮ್ಮಲ್ಲಿ ಏನೋ ಒಂಥರ ವಿಶೇಷವಾದ ಅಟ್ರಾಕ್ಷನ್ನ ಅವರು ನೋಡ್ತಾರೆ. ಸರಿನಾ? ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ, ಆಕರ್ಷಿತರಾಗ್ತಾರೆ. ಸ್ನೇಹಿತರೆ, ಇದನ್ನು ಬರೀ ನಿಮ್ಮ ಲವರ್ಸ್ಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಮ ಸ್ವಂತದವರು, ಸ್ವಂತ ಸಂಬಂಧಿಕರು ಯಾರಾದರೂ ದೂರ ಆಗಿದ್ದರೆ, ಅವರು ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡು ದೂರ ಆಗಿದ್ದರೂ ಕೂಡ ಅವರನ್ನು ನಿಮ್ಮ ಕಡೆ ಮತ್ತೆ ಬರೋ ಹಾಗೆ ಇದು ಮಾಡುತ್ತೆ. ಅವರ ಮನಸ್ಸಲ್ಲಿ ಎಷ್ಟೇ ಫೀಲಿಂಗ್ಸ್ ಇದ್ದರೂ, ಬೇಜಾರು ಕೋಪ ಇದ್ದರೂ ಅದು ಕರಗಿಸುತ್ತೆ. ಅವರು ನಿಮ್ಮ ಕಡೆ ಬರೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ಇದು ಒಂದು ವಶೀಕರಣ ಶಕ್ತಿಯನ್ನು ಹೊಂದಿದೆ. ನಿಮಗೆ ಆಲ್ಮೋಸ್ಟ್ ನಾನು ಹೇಳ್ಕೊಡ್ತಾ ಇರೋದು ಶಬರ ಮಂತ್ರನೇ, ಶಬರ ತಂತ್ರ ಮಂತ್ರ. ಯಾಕೆಂದರೆ ಇದು ಬೇಗನೆ ರಿಸಲ್ಟ್ ಕೊಡುತ್ತೆ. ನೀವು ತುಂಬ ಒಳ್ಳೆ ಮನಸ್ಸಿನಿಂದ, ಶ್ರದ್ಧೆಯಿಂದ ಮಾಡಿದ್ರೆ, ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಶಬರ ಮಂತ್ರ ಬೇಗ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಶಬರ ಮಂತ್ರನೇ. ಸ್ನೇಹಿತರೆ, ಈ ಮಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಶಬರ ಮಂತ್ರ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು? ಸ್ನೇಹಿತರೆ, ಇದನ್ನು ಯಾವ ದಿನ ಶುರು ಮಾಡಬೇಕು ಅಂದರೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳನ್ನ ಅವ್ರಿಗೋಸ್ಕರ ನೀವು ಮಾಡ್ತಾ ಇತ್ತು ಅಂದರೆ, ನಿಮ್ಮ ಲವರ್ಸು, ಪ್ರೀತಿ, ಕ್ರಶ್ಶು ಇಂಥವ್ರಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಶುಕ್ರವಾರ ಶುರು ಮಾಡಿ. ಸರಿನಾ? ನಿಮ್ಮ ಫ್ರೆಂಡ್ಸ್ಗಳನ್ನ ನೀವು ದೂರ ಮಾಡ್ಕೊಂಡಿತ್ತು ಅಂದರೆ, ಫ್ರೆಂಡ್ಸು, ಸಂಬಂಧಿಕರು ಯಾರೇ ಆದರೂ ನಿಮ್ಮ ಕಡೆ ಮತ್ತೆ ಅವರು ಬರಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ನೀವು ಇದನ್ನು ಸೋಮವಾರ ಮಾಡಿ. ತುಂಬ ಬೇಗ ರಿಸಲ್ಟ್ ಬರಬೇಕು, ಇನ್ಸ್ಟೆಂಟಾಗಿ ರಿಸಲ್ಟ್ ಬೇಗನೆ ಬರಬೇಕು ಅಂದರೆ ಇದನ್ನು ನೀವು ಮಂಗಳವಾರ ಮಾಡಬೇಕು. ಸರಿನಾ? ಸ್ನೇಹಿತರೆ, ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ವಿಶೇಷ ಮಂತ್ರ. ಇದನ್ನು ಈ ದಿನಗಳಲ್ಲಿ ಯಾವ ಟೈಮಲ್ಲಿ ಶುರು ಮಾಡಬೇಕು ಸ್ನೇಹಿತರೆ? ಇದನ್ನು ಇಷ್ಟು ದಿನಗಳಲ್ಲಿ ಸೋಮವಾರ, ಶುಕ್ರವಾರ, ಮಂಗಳವಾರದಲ್ಲಿ ರಾತ್ರಿ 10:30ಯಿಂದ 12 ಗಂಟೆಗಳವರೆಗೂ ನೀವು ಇದನ್ನು ಮಾಡ್ಬೋದು. ಸರಿನಾ? ತುಂಬಾ ಪವರ್ಫುಲ್ ಟೈಮು. ಅವರು ಮಲ್ಕೊಳ್ಳೋ ಟೈಮಲ್ಲಿ ನೀವು ಇದನ್ನು ಮಾಡಿದಾಗ, ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಮಾಡ್ತೀರೋ ಆ ವ್ಯಕ್ತಿಯ ಮನಸ್ಸಿಗೆ, ಅವರ ಸಬ್ಕಾನ್ಷಿಯಸ್ ಮೈಂಡಿಗೆ ಇದು ಬೇಗನೆ ಹೋಗಿ ರೀಚ್ ಆಗುತ್ತೆ. ಸರಿನಾ? ಸ್ನೇಹಿತರೆ, ಈ ವಿಶೇಷ ತಂತ್ರದ ವಿಧಾನವನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಅಂದರೆ, 1 ತುಪ್ಪದ ದೀಪ, 1 ನಿಂಬೆ ಹಣ್ಣು. ಸರಿನಾ? ಈ ಎರಡನ್ನು ಅಷ್ಟೇ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ಬೇಕಿದ್ರೆ ಅವರ ಫೋಟೋ ಇದ್ದರೆ ಫೋನಲ್ಲಿ ಒಳ್ಳೆಯದು, ಫೋಟೋನ ಫೋನಲ್ಲಿ ಇಟ್ಕೊಳ್ಳಿ. ಅವ್ರ ಮುಖವನ್ನು ನೋಡಿಕೊಂಡು ಕಲ್ಪನೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಸ್ನೇಹಿತರೆ, ನೀವು ಆ ಸಮಯದಲ್ಲಿ ಮುಂಚೆನೇ ಫ್ರೆಶ್ ಆಗಿ ಸ್ನಾನ ಮಾಡಿ, ದೇಹ ಮನಸ್ಸು ಶುದ್ಧವಾಗಿರಬೇಕು. ಆಯಿತಾ? ಮನಸ್ಸು ಶುದ್ಧವಾಗಿತ್ತು ಅಂತಂದರೆ ನೀವು ಏನೇ ಅಂದ್ಕೊಂಡ್ರು, ಏನೇ ಮಾಡಬೇಕು ಅಂದರೂ ಬೇಗ ರಿಸಲ್ಟ್ ಬರುತ್ತೆ. ಶುದ್ಧವಾಗಿ ನೀವೇನು ಮಾಡ್ತೀರಾ, ಮನೆಯಲ್ಲಿ ಯಾರು ತೊಂದರೆ ಕೊಡದೇ ಇರೋಂಥ ಜಾಗದಲ್ಲಿ, ರೂಮ್ ಅಥವಾ ಹಾಲು, ದೇವರ ಮನೆ ಎಲ್ಲಾದರೂ ಸರಿ, ಸೇಫ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಶ್ರದ್ಧೆಯಿಂದ
1-2 ಸಲ ಉಸಿರನ್ನು ತಗೊಂಡು ಬಿಡಿ. ಅಂದರೆ ನೀವು ಮನಸ್ಸಲ್ಲಿ ಯಾವುದೇ ಥರದ ನೆಗೆಟಿವಿಟಿ ಇರಬಾರ್ದು. ಅವರ ನೆನಪು ಮಾತ್ರ ಇರಬೇಕು. ಅವರ ಮುಖವನ್ನು ಮಾತ್ರ ಇಟ್ಕೊಂಡು 2 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ದೀಪವನ್ನು ಹಚ್ಚಿ 2 ನಿಮಿಷ ದೀಪವನ್ನು ನೋಡಿಕೊಂಡು ಕಾನ್ಸಂಟ್ರೇಟ್ ಮಾಡಿ. ಯಾವ ವಿಷಯದ ಬಗ್ಗೆ ನೀವು ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿಯ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಕಾನ್ಸಂಟ್ರೇಟ್ ಮಾಡಿ. ಫಸ್ಟು ದೀಪವನ್ನೇ ನೋಡಿಕೊಂಡು ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆ ವ್ಯಕ್ತಿಯನ್ನು ಕಲ್ಪನೆ ಮಾಡ್ಕೊಳ್ಳಿ, ಸರಿನಾ? ಕಲ್ಪನೆ ಮಾಡಿಕೊಂಡು ನಿಂಬೆ ಹಣ್ಣು ಇರುತ್ತಲ್ಲ, ಆ ನಿಂಬೆ ಹಣ್ಣನ್ನು ಕೈಯಲ್ಲಿ ಹಿಡ್ಕೋಬೇಕು, ಸರಿನಾ? ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ಕೊಡೋ ಈ ಮಂತ್ರವನ್ನು, ಪವರ್ಫುಲ್ ಮಂತ್ರವನ್ನು 108 ಸಲ ಹೇಳಿ, ಆಯಿತಾ? 108 ಸಲ ಹೇಳ್ತು ಅಂದರೆ ಬೇಗನೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ನಮೋ ಭಗವತಿ ವಶ್ಯಂಕರಿ ಸ್ವಾಹ. ಓಂ ನಮೋ ಭಗವತಿ ವಶ್ಯಂಕರಿ ಸ್ವಾಹ. ಸ್ನೇಹಿತರೆ, ಮಂತ್ರವನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ 108 ಸಲ ಹೇಳಬೇಕು, ಸರಿನಾ? 108 ಸಲನೇ ಹೇಳಿ, 50 ಕರೆಕ್ಟಾಗಿ ಹೇಳಿ, ಕರೆಕ್ಟಾಗಿ ಫಾಲೋ ಮಾಡಿ. ನೀವು ಮಂತ್ರವನ್ನು ಜಪ ಮಾಡಬೇಕಾದ್ರೆ ಪ್ರತಿ ಸಲನೂ ನಿಮ್ಮ ಮನಸ್ಸಲ್ಲಿ ಅವರ ಹೆಸರನ್ನು ಹೇಳ್ತಾ ಇರಿ, ಅವರ ಮುಖವನ್ನು ಕಲ್ಪನೆ ಮಾಡ್ಕೋತಾ ಇರಿ ಮನಸ್ಸಲ್ಲಿ, ಸರಿನಾ? ಮಂತ್ರವನ್ನು ಹೇಳ್ಕೊತಾ ಇರಿ. ಬಾಯಲ್ಲಿ ಲೈಟಾಗಿ ಬಾಯಲ್ಲಿ ಹೇಳ್ಕೊಂಡ್ರು ಸರಿ, ಮನಸ್ಸಲ್ಲಿ ಹೇಳ್ಕೊಂಡ್ರು ಸರಿ. ಮಂತ್ರ ಹೇಳ್ತಾ ಹೇಳ್ತಾ ನೀವು ಅವರನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವರ ಫೋಟೋವನ್ನು ನೋಡಿ ಕಲ್ಪನೆ ಮಾಡ್ಕೊಳ್ಳಿ. ಅವರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋ ಥರ, ಫೋನ್ ಮಾಡೋ ಥರ, ಮಾತಾಡೋ ಥರ ಈ ಥರ ಕಲ್ಪನೆ ಮಾಡ್ಕೊಳ್ಳಿ, ಸರಿನಾ? ಕಲ್ಪನೆ ಮಾಡಿಕೊಂಡು ಮಂತ್ರವನ್ನು ಹೇಳಿ. ಮಂತ್ರವನ್ನು ಹೇಳಿ ಮುಗಿಸೋದ್ಮೇಲೆ ದೀಪವನ್ನೇ ನೋಡಿಕೊಂಡು 3 ಸಲ ಅವರ ಹೆಸರನ್ನು ಹೇಳ್ಕೊಳ್ಳಿ, ಸರಿನಾ? ದೀಪವನ್ನೇ ನೋಡ್ಕೊಳ್ಳಿ, ಅವರ ಹೆಸರನ್ನು ಹೇಳ್ಕೊಳ್ಳಿ, 3 ಸಲ ಹೇಳ್ಕೊಳ್ಳಿ. ಅವರು ನಿಮಗೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಖುಷಿಯಾಗಿದ್ದಾರೆ, ಈ ರೀತಿಯಲ್ಲಿ ಮತ್ತೆ ವಿಜುವಲೈಸೇಷನ್ ಮಾಡಿ. ಕಲ್ಪನೆಯನ್ನು ಮತ್ತೆ ಮಾಡ್ಕೊಳ್ಳಿ. 2 ನಿಮಿಷ ಕಣ್ಮುಚ್ಚಿ, 5 ನಿಮಿಷ ಕಣ್ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ. ಕಲ್ಪನೆ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ, ರಿಚುವಲ್ ಎಲ್ಲ ಮುಗಿದ್ಮೇಲೆ ನೀವೇನು ಮಾಡ್ತೀರಾ ಅಂದರೆ, ಆ ನಿಂಬೆ ಹಣ್ಣನ್ನು ಮಂತ್ರ ಹೇಳಿ ಮಾಡಿರ್ತೀರಲ್ವ, ಮಂತ್ರವನ್ನು ಹೇಳಿರ್ತೀರಲ್ಲ, ಕೈಯಲ್ಲಿ ಹಿಡ್ಕೊಂಡು ಆ ನಿಂಬೆ ಹಣ್ಣನ್ನು ತೊಗೊಂಡೋಗಿ ನೀವು ಮಲ್ಕೊಳ್ಳೋ ಅಂಥ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ಸರಿನಾ? ಮಲ್ಕೊಂಡ್ಮೇಲೆ ಮಾರನೇ ದಿನ ಬೆಳಗ್ಗೆ ಆ ನಿಂಬೆ ಹಣ್ಣನ್ನು ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಹಾಕಿಬಿಟ್ಟು ಬಂದುಬಿಡಿ, ಸರಿನಾ? ಹರಿಯೋ ನೀರಿದ್ರೆ ಅಲ್ಲಿಗೂ ಬಿಡ್ಬೋದು, ಇಲ್ಲಾಂದರೆ ಮರದ ಕೆಳಗಡೆ ಇಟ್ಟುಬಿಟ್ಟು ಬಂದುಬಿಡಿ. ಸ್ನೇಹಿತರೆ, ಈ ತಂತ್ರವನ್ನು ನೀವು ಎಷ್ಟು ದಿನ ಮಾಡಬೇಕು ಅಂದರೆ, ಮೊದಲನೇ ದಿನವೇ ರಿಸಲ್ಟ್ ಬಂದರೆ ಖುಷಿ ಪಡಿ, ಬಿಟ್ಬಿಡಿ, ಆಯಿತಾ? ನಿಮಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೊದಲನೇ ದಿನದಲ್ಲೇ ಅವರು ನಿಮಗೆ ಫೋನ್ ಮಾಡೋ ಚಾನ್ಸಸ್ ಇದೆ, ಸರಿನಾ? ನೀವೇನು ಮಾಡ್ತೀರಾ, ಯಾವಾಗಲೂ ಅವರು ನಿಮಗೆ ಫೋನ್ ಮಾಡಬೇಕು, ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂದರೆ 3 ದಿನ ಮಾಡಿ, ಸರಿನಾ? ಸ್ವಲ್ಪ ಗಟ್ಟಿಯಾದ ಫಲಿತಾಂಶಕ್ಕೆ, ಮತ್ತೆ ಅವರು ನಿಮ್ಮನ್ನ ಬಿಟ್ಟು ಹೋಗಬಾರ್ದು ಅನ್ನೋ ಹಾಗಿದ್ರೆ 11 ದಿನ ಮಾಡಿ, ಸರಿನಾ? ಪ್ರತಿದಿನ ಹೊಸ ನಿಂಬೆಹಣ್ಣು, ದೀಪವನ್ನು ವಾಶ್ ಮಾಡಿ, ಹೊಸ ತುಪ್ಪ ಅಥವಾ ಎಣ್ಣೆ ಹಾಕಿ, ತುಪ್ಪ ಹಾಕಿ ಸ್ವಲ್ಪ ಎಣ್ಣೆನೂ ಹಾಕಿ ದೀಪವನ್ನು ಹಚ್ಚಿ, ದೀಪದ ಬತ್ತಿ ಹೊಸ ತಗೊಳ್ಳಿ, ಎಲ್ಲ ಹೊಸ ತಗೊಂಡು ಮಾಡಿ. ಮಂತ್ರನ ಕರೆಕ್ಟಾಗಿ ಫಾಲೋ ಮಾಡಿ, ಶ್ರದ್ಧೆಯಿಂದ ಫಾಲೋ ಮಾಡಿ, ಮಂತ್ರವನ್ನು ಕರೆಕ್ಟಾಗಿ ಹೇಳಿ, ಸರಿನಾ? ವಿಜುವಲೈಸೇಷನ್ ಕರೆಕ್ಟಾಗಿರಬೇಕು. ಇಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ, ಸರಿನಾ? ಸ್ನೇಹಿತರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಕರೆಕ್ಟಾಗಿ ಫಾಲೋ ಮಾಡಿ. ರಿಸಲ್ಟ್ ಬಂದಾಗ ನಿಲ್ಲಿಸಿ, ಸರಿನಾ? ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಿಲ್ಲಿಸಿ. ಗಟ್ಟಿಯಾದ ಫಲಿತಾಂಶಕ್ಕೆ 11 ದಿನ ಕರೆಕ್ಟಾಗಿ ಮಾಡಿ, ಸರಿನಾ? ಸ್ನೇಹಿತರೆ, ನಿಮ್ಮ ರಿಸಲ್ಟ್ ಬಂದಾಗ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ, ಸರಿನಾ? ಸ್ನೇಹಿತರೆ, ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.